ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನ, ದೇಶದ 2ನೇ ಅತಿದೊಡ್ಡ ರಾಷ್ಟ್ರಧ್ವಜ ಅನಾವರಣ. ರಾಷ್ಟ್ರೀಯ ಕೃಷಿ ವಿಕಾಸ ಹಾಗೂ ನಾವೀನ್ಯತೆ ಮತ್ತು ಕೃಷಿ ಉದ್ಯಮಶೀಲತೆ ಯೋಜನೆ ಕೃಷಿ ನವೋದ್ಯಮ ಪ್ರದರ್ಶಿನಿ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ, ಯೋಧರಿಗೆ ಗೌರವಾರ್ಪಣೆ. ಧಾರವಾಡ ತಾಲೂಕು ಗರಗ್ ಖಾದಿ ಗ್ರಾಮೋದ್ಯೋಗದಿಂದ ಸ್ವದೇಶಿ ವಸ್ತ್ರ ಖಾದಿಯಿಂದ ತಯಾರಿಸಿದ ದೇಶದ 2ನೇ ಅತಿದೊಡ್ಡ 48 ಅಡಿ ಅಗಲ 72 ಅಡಿ ಉದ್ದದ ಭಾರತದ ರಾಷ್ಟ್ರಧ್ವಜವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅನಾವರಣ ಮಾಡಿ ಪ್ರದರ್ಶನಕ್ಕೆ ಅಣಿಗೊಳಿಸಿದರು. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್ಕೆ ಪಾಟೀಲ್ ಸೇರಿದಂತೆ ಸಚಿವರು ಹಾಗೂ ಶಾಸಕರು ಭಾಗವಹಿಸಿದ್ದರು. ಕಲಬುರಗಿ ಜಿಲ್ಲೆ ಕಮಲಾಪುರದ ವಿನೋದ್ ಕುಮಾರ್ ರೇವಪ್ಪ ಬಮ್ಮನ್ನ ಕುಟುಂಬಸ್ಥರು ಬಹು ಆಸ್ಥೆಯಿಂದ ಈ ಬೃಹತ್ ಗಾತ್ರದ ರಾಷ್ಟ್ರಧ್ವಜವನ್ನು ಮಾಡಿಸಿದ್ದಾರೆ. ವಿನೋದ್ ಕುಮಾರ್ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನಲ್ಲಿ 75ನೇ ಸ್ವಾತಂತ್ರ್ಯೋತ್ಸವಕ್ಕೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಏನಾದ್ರು ದೊಡ್ಡ ಫ್ಲಾಗ್ ಮಾಡೋಣ ಅಂತ ಹೇಳಿದ್ರು. ಗರಗ್ ಕ್ಷೇತ್ರೀಯ ಸಂಘ ಸರ್ ಧಾರವಾಡ ತಾಲೂಕಿನಲ್ಲಿ ಅವರಿಗೆ ಅಪ್ರೋಚ್ ಮಾಡಿದ್ವಿ. ಯಾಕಂದ್ರೆ ಇದು ದೊಡ್ಡ ಪ್ರಮಾಣ ಫ್ಲಾಗ್ ಪ್ರೊಡ್ಯೂಸ್ ಮಾಡಕ್ಕೆ 2 to 3 months ಬೇಕಾಗುತ್ತಲ್ಲ. 75 ಅಡಿ ಉದ್ದ, 50 ಅಡಿ ಅಗಲ ಈ ದೊಡ್ಡದ ಫ್ಲಾಗ್ ನಿರ್ಮಾಣ ಮಾಡಕ್ಕೆ ನಾವು ಆರ್ಡರ್ ಕೊಟ್ಟು ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕು ನಮ್ಮ ಬೊಮ್ಮನ್ ಫಾರ್ಮ್ ಅಗ್ರಿಕಲ್ಚರ್ ಫಾರ್ಮ್ ಅಲ್ಲಿ ಇದು ಡಿಸ್ಪ್ಲೇ ಮಾಡಿದ್ವಿ 1 ವಾರಗೋಸ್ಕರ. ಅವಾಗ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಆಮೇಲೆ ಸ್ಪೀಕರ್ ಸಾಹೇಬರು ಇದಕ್ಕೆ ತುಂಬಾ ಪ್ರೋತ್ಸಾಹ ನೀಡಿದ್ರು. ಈಗ ಸುವರ್ಣಸೌಧದಲ್ಲಿ ಅವಕಾಶ ನಾವು ಈಗ ಇಲ್ಲಿ ಧ್ವಜಾರೋಹಣ ಮಾಡ್ತಾ ಇದ್ವಿ. ಮಹಾತ್ಮ ಗಾಂಧೀಜಿ ಬೆಳಗಾಂ ಬಂದು 100 years ಆಯ್ತಲ್ವಾ. ಗಾಂಧಿ ಭಾರತ್ ಪ್ರೋಗ್ರಾಮ್ ಅಡಿ ಅಂಡರು ಇದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರುತ್ತೆ. ಕೇಂದ್ರ ಪುರಸ್ಕೃತ ರಾಷ್ಟ್ರೀಯ ಕೃಷಿ ವಿಕಾಸ ಹಾಗೂ ನಾವೀನ್ಯತೆ ಮತ್ತು ಕೃಷಿ ಉದ್ಯಮಶೀಲತೆ ಯೋಜನೆ ಆರ್ಕೆವಿವೈ ಅಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ನವೋದ್ಯಮ ಪೋಷಣಾ ಕೇಂದ್ರದ ವತಿಯಿಂದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಜರುಗಿದ ರಾಷ್ಟ್ರೀಯ ಕೃಷಿ ನವೋದ್ಯಮ ಪ್ರದರ್ಶಿನಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು. 135ಕ್ಕೂ ಹೆಚ್ಚು ಕೃಷಿ ಮತ್ತು ಕೃಷಿ ಸಂಬಂಧಿ ತಂತ್ರಜ್ಞಾನ, ಯಾಂತ್ರಿಕತೆಯ ನವೋದ್ಯಮಿಗಳು ಪಾಲ್ಗೊಂಡು ವ್ಯಾಪಾರ ವಹಿವಾಟುಗಳ ಒಡಂಬಡಿಕೆ, ವಿಚಾರ ವಿನಿಮಯ ಕೈಗೊಂಡರು. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕೃಷಿ ನವೋದ್ಯಮ ಕೇಂದ್ರಗಳ ಸಿಇಒ ಎಸ್ಎಸ್ ಡೊಳ್ಳಿ. ಕೃಷಿ ವಿಶ್ವವಿದ್ಯಾಲಯದಲ್ಲಿರುವಂತಹ ಕೃಷಿ ನವೋದ್ಯಮ ಕೇಂದ್ರದ ವತಿಯಿಂದ ರಾಷ್ಟ್ರೀಯ ಕೃಷಿ ಸ್ಟಾರ್ಟ್ಅಪ್ ಮೇಳವನ್ನ ಶುಕ್ರವಾರ ಶನಿವಾರ ಆಯೋಜನೆ ಮಾಡಲಾಗಿತ್ತು. ಇದರಲ್ಲಿ ಒಟ್ಟು 135 ಕೃಷಿ ಸ್ಟಾರ್ಟ್ಅಪ್ಗಳು 8 ರಾಜ್ಯಗಳಿಂದ ಭಾಗವಹಿಸಿ ತಮ್ಮ ತಂತ್ರಜ್ಞಾನ ಪ್ರದರ್ಶನವನ್ನ ಮಾಡಿದ್ದಾರೆ. ವೇಸ್ಟ್ ಟು ವೆಲ್ತ್, ಮಷಿನರೀಸ್, ಐಒಟಿ ಹೀಗೆ ಒಟ್ಟು 8 ವಿಭಾಗದಲ್ಲಿ ಸ್ಟಾರ್ಟ್ಅಪ್ಗಳ ಒಂದು ಪ್ರದರ್ಶನ ನಡೆಯಿತು. ಒಟ್ಟು 13,500 ಜನ ಇಲ್ಲಿ ಬಂದು ಭೇಟಿ ಮಾಡಿ ತಂತ್ರಜ್ಞಾನ ತಿಳುವಳಿಕೆ ಕೊಟ್ಟು ಖರೀದಿಗಳನ್ನು ಮಾಡಕ್ಕೆ ಸಾಧ್ಯ ಆಗಿದೆ. ಇದರಲ್ಲಿ 8,000ರಷ್ಟು ರೈತರು, 5,500ರಷ್ಟು ವಿದ್ಯಾರ್ಥಿಗಳು ಭೇಟಿ ನೀಡಿದ್ದಾರೆ. ಒಟ್ಟು ವಹಿವಾಟು 5 ಲಕ್ಷಕ್ಕೂ ಮೀರಿ ನಡೆಸಲಿಕ್ಕೆ ಸಾಧ್ಯ ಆಯಿತು. 70 B2B ಬಿಸಿನೆಸ್ ಟು ಬಿಸಿನೆಸ್ ಸಂಬಂಧಗಳನ್ನ ಆಯೋಜಿಸಲಾಗಿದೆ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯದ ವತಿಯಿಂದ ಆರ್ಕೆವಿವೈ ಇನ್ನೋವೇಷನ್ ಅಂಡ್ ಅಗ್ರಿ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಂ ಮಾಡಲಾಗಿತ್ತು. ಕೃಷಿ ನವೋದ್ಯಮ ಕೇಂದ್ರ ಇಲ್ಲಿವರೆಗೆ 136 ಸ್ಟಾರ್ಟ್ಅಪ್ ಗಳನ್ನ ಅಭಿವೃದ್ಧಿ ಪಡಿಸಲಾಗಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅನುದಾನದಲ್ಲಿ ಧಾರವಾಡ ಮನೋ ಆರೋಗ್ಯ ಮತ್ತು ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ನಲ್ಲಿ ಕಿತ್ತೂರು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಪ್ರಥಮ ವಂಶವಾಹಿ ರೋಗ ಪತ್ತೆ ಬಹುಶಾಸ್ತ್ರೀಯ ಸಂಶೋಧನಾ ಘಟಕ ಕಾರ್ಯಾರಂಭಿಸಿದೆ. 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಯಂತ್ರಗಳನ್ನು ಅಳವಡಿಸಲಾಗಿದ್ದು ಅತ್ಯಂತ ಕಡಿಮೆ ದರದಲ್ಲಿ ವಂಶವಾಹಿ ರೋಗಗಳನ್ನು ಪತ್ತೆ ಮಾಡಬಹುದಾಗಿದೆ. ಈ ಕುರಿತು ಮಾಹಿತಿ ನೀಡಿದ್ದಾರೆ ಡಿಮಾನ್ಸ್ ನಿರ್ದೇಶಕ ಡಾಕ್ಟರ್ ಸಿ ಅರುಣ್ ಕುಮಾರ್. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮೊಟ್ಟ ಮೊದಲಿಗೆ ವಂಶವಾಹಿ ರೋಗ ಪರೀಕ್ಷಾ ಕೇಂದ್ರ ಶುರುವಾಗಿದೆ. MRU ಅಂದ್ರೆ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಯೂನಿಟ್. ಈ ಘಟಕದಲ್ಲಿ ಅತ್ಯಾಧುನಿಕ ಯಂತ್ರಗಳು ಅಳವಡಿಸಲಾಗಿದೆ. ಸೆಕೆಂಡ್ ಜನರೇಷನ್ ಸೀಕ್ವೆನ್ಸರ್, RT-PCR ಯಂತ್ರ, ಫ್ಲೋ ಸೈಟೋಮೆಟ್ರಿ ಹಾಗೂ LC-MS ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಅಂಡ್ ಮಾಸ್ ಸ್ಪೆಕ್ಟ್ರೋಗ್ರಫಿ ಆರಂಭಿಕ ಹಂತದಲ್ಲಿಯ ರೋಗ ಪತ್ತೆ ಮಾಡಿ ಆದಷ್ಟು ಬೇಗನೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ವಂಶವಾಹಿ
ಪರೀಕ್ಷೆಯು ಮೊದಲ ತಿಂಗಳ ಗರ್ಭಿಣಿಯರು ಪರೀಕ್ಷೆ ಕೂಡ ಮಾಡಬಹುದು. ಹುಟ್ಟುವ ಮಗುವಿನ ಆರೋಗ್ಯದ ಸ್ಥಿತಿಗತಿ ಕುರಿತು ನಿಖರವಾಗಿ ವರದಿ ಪಡೆಯಬಹುದು. ನಾವು ಸದ್ಯಕ್ಕೆ ಈ ಘಟಕದ ಪ್ರಯೋಜನ ಸಂಶೋಧನೆಗೆಂದು ಬಳಸುತ್ತಿದ್ದೇವೆ. ಕಡಿಮೆ ದರದಲ್ಲಿ ನಾವು ಈ ಪರೀಕ್ಷೆಗಳು ಮಾಡಬಹುದು. ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಹಾಗೂ ಇತರೆ ವೈದ್ಯಕೀಯ ಕಾಲೇಜುಗಳಿಗೆ ಈ ಸೌಲಭ್ಯ ಕಡಿಮೆ ದರದಲ್ಲಿ ಸಿಗಲಿ ಎಂದು ಆಶಿಸುತ್ತಿದ್ದೇನೆ. ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯನ್ನು ಕಳೆದ 7ನೇ ತಾರೀಖು ಆಚರಿಸಲಾಯಿತು. ಭಾರತದ ಗೌರವವನ್ನು ಕಾಪಾಡಲು ನಮ್ಮ ಗಡಿಗಳಲ್ಲಿ ಶೌರ್ಯದಿಂದ ಹೋರಾಡಿದ ಮತ್ತು ಹೋರಾಡುತ್ತಿರುವ ಸಮವಸ್ತ್ರಧಾರಿ ಯೋಧರನ್ನು ಗೌರವಿಸಲು 1949ರ ಡಿಸೆಂಬರ್ 7ರಿಂದ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಆಚರಿಸಲಾಗುತ್ತಿದೆ. ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಕುರಿತು ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿಯ ವಿಶ್ರಾಂತ ಏರ್ ಕಮೋಡೋರ್ ಸಿಎಸ್ ಹವಾಲ್ದಾರ್. ಭಾರತೀಯ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯಂದು ನಾವೆಲ್ಲರೂ ಆಚರಿಸುತ್ತಿದ್ದೇವೆ. ಕೇಂದ್ರೀಯ ಸೈನಿಕ ಕಲ್ಯಾಣ ಮಂಡಳಿ ಹಾಗೂ ರಾಜ್ಯ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಗಳ ಮುಖಾಂತರ ನಮ್ಮ ಮೂರೂ ಸೈನ್ಯಗಳ ಸಂಕೇತಗಳನ್ನು ಒಳಗೊಂಡ ಒಂದು ಧ್ವಜ, ಕಾರ್ ಸ್ಟಿಕ್ಕರ್ ಇತ್ಯಾದಿಗಳನ್ನು ಬಿಡುಗಡೆ ಮಾಡಿ ಸೈನಿಕರ ಹಾಗೂ ಮಾಜಿ ಸೈನಿಕರ ಹಾಗೂ ಅವರ ಪರಿಜನರ ಕಲ್ಯಾಣ ಕಾರ್ಯಗಳಿಗೆ ನಿಧಿಯನ್ನು ಸಂಗ್ರಹಿಸಲಾಗುತ್ತಿದೆ. ಹುತಾತ್ಮ ಯೋಧರ, ಗಾಯಗೊಂಡು ನಿಷ್ಕ್ರಿಯರಾಗಿ ಹೊರಬರುವ ಸೈನಿಕರ ಹಾಗೂ ಅವರ ಪರಿಜನರ ಕಲ್ಯಾಣ ಕಾರ್ಯಗಳಿಗೆ, ಎರಡನೇದಾಗಿ ಸಶಸ್ತ್ರ ಪಡೆಗಳಲ್ಲಿ ಸೇವೆಗೈಯುತ್ತಿರುವ ಸೈನಿಕರ ಮತ್ತು ಅವರ ಪರಿವಾರದವರ ಕಲ್ಯಾಣ ಯೋಜನೆಗಳಿಗೆ, ಹಾಗೂ ಮೂರನೇದಾಗಿ ಸೇನೆಗಳಲ್ಲಿ ತಮ್ಮ ಪೂರ್ಣಾವಧಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಹೊರಬರುವ ಮಾಜಿ ಸೈನಿಕರ ಹಾಗೂ ಅವರ ಪರಿಜನರ ಕಲ್ಯಾಣ ಮತ್ತು ಪುನರ್ವಸತಿ ಕಾರ್ಯಗಳಿಗೆ ಸದುಪಯೋಗ ಮಾಡಲಾಗುತ್ತದೆ. ಸೈನಿಕರು ತಮ್ಮ ಸರ್ವಸ್ವವನ್ನು ದೇಶಕ್ಕೆ ಸಮರ್ಪಿಸಿ ದೇಶ ಹಾಗೂ ದೇಶದ ಜನತೆಯ ಸುರಕ್ಷತೆಯನ್ನು ಕಾಪಾಡುವಲ್ಲಿ ಅವರು ಮಾಡುವ ಸೇವೆಯನ್ನು ಎಲ್ಲ ದೇಶವಾಸಿಗಳು ಸ್ಮರಿಸಬೇಕಲ್ಲದೆ ಅವರ ಕಲ್ಯಾಣ ಕಾರ್ಯಗಳಲ್ಲಿ ಭಾಗಿಯಾಗಬೇಕೆಂದು ಗುರುತಿಸಿ ಆಗಿನ ಪ್ರಧಾನಮಂತ್ರಿ ಶ್ರೀ ಜವಾಹರಲಾಲ್ ನೆಹರೂರವರು ಡಿಸೆಂಬರ್ 7, 1949ರಂದು ಅಂಗೀಕರಿಸಿತು. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ನೀರಲಗಿ ಗ್ರಾಮದ ಕೃಷಿಕ ಕುಟುಂಬದ 6 ಮಹಿಳೆಯರು ಮೈಸೂರಿನ ಸೀಮಾ ಕೃಷ್ಣಪ್ರಸಾದ್ ನೇತೃತ್ವದ ಕೃಷಿ ಕಲಾ ಸಂಸ್ಥೆ ಸಹಕಾರದಲ್ಲಿ ಸೋರೆಕಾಯಿ ಕಲಾಕೃತಿ, ಬೀಜಗಳ ಚಿತ್ರಚೌಕಟ್ಟು, ಬೊಮ್ಮಣ್ಣಿ ಬುಟ್ಟಿ ಮೊದಲಾದ ಕೃಷಿ ಉತ್ಪನ್ನಗಳಿಗೆ ಜಾನಪದ ಕಲೆಯ ರೂಪ ನೀಡಿ ಆರ್ಥಿಕ ಸ್ವಾವಲಂಬನೆ ಸಾಧಿಸಿದ್ದಾರೆ. ಕೃಷಿ ಕಲಾ ತಂಡದ ಚಿಕ್ಕಬೆಂಡಿಗೇರಿ ಗ್ರಾಮದ ಪಾರ್ವತಿ ಸಿದ್ದಪ್ಪ ಹರಪನಹಳ್ಳಿ ಮುಸುಕಿನ ಜೋಳದ ತೆನೆಯ ಸಿಪ್ಪೆ, ಎಲೆ ಮತ್ತು ದಂಟು ಬಳಸಿ ಆಕರ್ಷಕ ಹೂಗಳನ್ನು ಕರಕುಶಲತೆಯಿಂದ ಅರಳಿಸಿ ಅವುಗಳಿಗೆ ನೈಸರ್ಗಿಕ ಬಣ್ಣ ಕೊಟ್ಟು ಅಂದ ಕಾಣಿಸಿದ್ದಾರೆ. ಅವರು ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನಾವು ಕೃಷಿ ಕಲಾದಲ್ಲಿ ಸೋರೆ ಒಳಗೆ ಕ್ರಿಸ್ಮಸ್ ತಾತನ್ನ ಗಿಡಕ್ಕೆ ಹಾಕಕ್ಕೆ ಹ್ಯಾಂಗಿಂಗ್ ಎಲ್ಲ ಮಾಡಿದೇವ್ರಿ. ಮೆಕ್ಕೆಜೋಳದ ತೆನಿ ಇದರಲ್ಲಿ ಹೂಗಳು ಮಾಡ್ತೇವಿ. ನಮ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ. ನಾವು ಮನೆಯಲ್ಲೆಲ್ಲ ಮಾಡ್ತಿದ್ವಿ. ನಮ್ಗೆ ಕೃಷಿ ಕಲಾದಿಂದ ಮೇಡಮ್ ಅವ್ರು ಸಿಕ್ರು. ಅವ್ರಿಂದ ನಮ್ಗೆ ಬಹಳ ಚೆನ್ನಾಗಿದೆ. ಕೋಳಿ ಮಾಡಿದೇವ್ರಿ, ಬಾತುಕೋಳಿ ಮಾಡಿದೇವ್ರಿ, ಪ್ಯಾಂಗ್ವಿನ್ ಮಾಡಿದೇವ್ರಿ, ಗೂಗಿ ಮಾಡಿದೇವ್ರಿ. ಮನಿ ಕಟ್ಟಿದ್ದು ಸಾಲ ಆಗಿತ್ತು. ತಿಂಗಳ ಲೋನ್ ಕಟ್ಕೊಂತ ಹೋಗ್ತಿದೇವ್ರಿ. ಅದರಿಂದ ಬಹಳ ನಮ್ಗೆ ಹೆಲ್ಪ್ ಆಗಿದೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ 2025ನೇ ಸಾಲಿನ ಗೌರವ ಪ್ರಶಸ್ತಿಗೆ 5 ಅನುವಾದಕರು ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 50,000 ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಮರಾಠಿಯಿಂದ ಕನ್ನಡ ಭಾಷೆಗೆ ಹಲವು ಕೃತಿಗಳನ್ನು ಅನುವಾದಿಸಿರುವ ಬೆಳಗಾವಿ ಜಿಲ್ಲೆ ಅಥಣಿಯ ಜೆಪಿ ದೊಡ್ಡಮನಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಆ ಕ್ಷೇತ್ರ ಒಳಗ ಕೆಲಸ ಮಾಡಿದವರಿಗೆ ಒಂದ್ ದೊಡ್ಡ ಪ್ರಶಸ್ತಿ ಗೌರವ ಕೊಡ್ತಾರಲ್ರಿ, ಅದು ಎಲ್ರಿಗೂ ಸಂತೋಷನೇ. ಅದೇ ರೀತಿ ನನಗೂ ಸಹಿತ ಬಹಳ ಸಂತೋಷ ಆಯ್ತು. ನಾನು ಮೊಟ್ಟ ಮೊದಲು 2007ರಲ್ಲಿ ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ ಪುಸ್ತಕ ರೂಪದಲ್ಲಿ ಯಾವ ಗ್ರಂಥಗಳು ಇರ್ಲಿಲ್ಲ. ನಾನೇನ್ ಮಾಡಿದೆ, ಅದನ್ನ ಪುಸ್ತಕ ರೂಪ ಕೊಟ್ಟೆ. 80 ಪುಟದ ಪುಸ್ತಕ ಆಯ್ತು ಅದು. ಎರಡನೇದು ಜ್ಯೋತಿಬಾ ಫುಲೆ ಮತ್ತು ರೈತ ಚಳುವಳಿ ಅಂತೇಳಿ. ಆಮೇಲೆ ದೊಡ್ಡ ಪುಸ್ತಕ ಮಾಡಿದ್ರಿ ಮಹಾತ್ಮ ಜ್ಯೋತಿರಾವ್ ಫುಲೆ ಅಂತೇಳಿ, ಅದನ್ನ ಧನಂಜಯ ಕೀರ್ ಅವರು ಬರೆದದ್ದು. ಆಮೇಲೆ ಛತ್ರಪತಿ ಶಾಹು ಮಹಾರಾಜ ಅಂತೇಳಿ ಅದು ದೊಡ್ಡ ಪುಸ್ತಕ ಮಾಡಿದ್ರಿ. ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಗ್ರ ಜೀವನ ಚರಿತ್ರೆ ಅಂತ ಹೇಳಿದ್ರೆ ಅದೊಂದು 900 ಪುಟದಿದೆ. ಧನಂಜಯ ಕೀರ್ ಬರೆದದ್ದು 3 ಪುಸ್ತಕಗಳನ್ನ ಕನ್ನಡಕ್ಕೆ ನಾನು ಅನುವಾದ ಮಾಡಿದೆ. ನನ್ನ ಪುಸ್ತಕಗಳನ್ನ ನಾನಾ ಪ್ರಕಾಶ ಮಾಡೋದು, ನಾನೇ ಮಾರಾಟ ಮಾಡೋದು. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ. ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್. ಸಂಕಲನ ಆರತಿ ದೇವಶಿಖಾಮಣಿ. ಸಹಕಾರ ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗುಳಣ್ಣವರ್.
ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.